ಚಿತ್ರರಂಗದಲ್ಲಿ ಇಂದು ಪ್ಯಾನ್ ಇಂಡಿಯಾ ಕಲ್ಪನೆ ಆವರಿಸಿಕೊಂಡಿದೆ. ಅದರಲ್ಲೂ ಸ್ಟಾರ್ ನಾಯಕರು ಮಾಡುತ್ತಿರುವ ಪ್ರತಿಯೊಂದು ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗುತ್ತಿವೆ. ತೆಲುಗು, ಕನ್ನಡ ಹಾಗೂ ತಮಿಳಿನ ಬಹುತೇಕ ಎಲ್ಲ ಸ್ಟಾರ್ ನಟರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡುತ್ತಿರುವುದು ಎಲ್ಲರಿಗೂ ತಿಳಿದಿದೆ. ಆದರೆ ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಈವರೆಗೆ ಒಂದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ. ಇದು ನಿಜಕ್ಕೂ ಆಶ್ಚರ್ಯ ಸಂಗತಿಯೇ ಸರಿ. ಯಾಕಂದ್ರೆ ಮಹೇಶ್ ಬಾಬು ಸಾಮಾನ್ಯ ನಟರಲ್ಲ, ಅವರೊಬ್ಬ ಸೂಪರ್ ಸ್ಟಾರ್. ಹೀಗಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಯಾಕೆ ಮಾಡಿಲ್ಲ ಎಂಬ ಪ್ರಶ್ನೆ ಮೂಡುತ್ತದೆ. ಇದಕ್ಕೆ ಕಾರಣ ಏನೆಂಬುದು ಇದೀಗ ತಿಳಿಯೋಣ. ತಮ್ಮ ಸಹ ನಟರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ಸೂಪರ್ ಯಶಸ್ಸನ್ನ ಸಾಧಿಸುತ್ತಿರುವಾಗ ಇಲ್ಲಿಯವರೆಗೆ ಮಹೇಶ್ ಬಾಬು ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ. ವಾಸ್ತವವಾಗಿ ಮಹೇಶ್ ಬಾಬು ಅವರಿಗೆ ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ ಆಸಕ್ತಿ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಬಂದ ಸ್ಕ್ರಿಪ್ಟ್ಗಳು ಪ್ಯಾನ್ ಇಂಡಿಯಾ ಕಥೆಗಳಾಗಿರಲಿಲ್ಲ ಎಂದು ತಿಳಿದು ಬಂದಿದೆ. ಸದ್ಯ ಮಹೇಶ್ ಬಾಬು ರಾಜಮೌಳಿ ಅವರೊಂದಿಗೆ ಕೆಲಸ ಮಾಡುತ್ತಿರುವ ಸಿನಿಮಾವು ಪ್ಯಾನ್ ಇಂಡಿಯಾ ಕಥೆಯನ್ನ ಹೊಂದಿದೆ. ಆ ಸಿನಿಮಾದ ಮೂಲಕ ಒಂದೇ ಬಾರಿ ಪ್ಯಾನ್ ವರ್ಲ್ಡ್ ಅನ್ನ ಅಲ್ಲಾಡಿಸಲು ಮಹೇಶ್ ಬಾಬು ಅವರು ಎದುರು ನೋಡುತ್ತಿದ್ದಾರೆ. ರಾಜಮೌಳಿ ಅವರ ಸಿನಿಮಾದೊಂದಿಗೆ ಮಹೇಶ್ ಬಾಬು ಅವರು ದೊಡ್ಡ ಯಶಸ್ಸನ್ನ ಸಾಧಿಸುತ್ತಾರೋ ಇಲ್ಲವೋ ಎಂಬುದನ್ನ ಸದ್ಯ ಕಾದು ನೋಡಬೇಕಾಗಿದೆ.